ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಯಾರ ಮನೆಯಲ್ಲೇ ವಾಸವಾಗಿರ್ತಾಳೆ, ಹಾಗೆ ದರಿದ್ರ ಲಕ್ಷ್ಮಿ ವಾಸವಾಗಿರುವಂಥ ಮನೆಗಳಲ್ಲಿ ಯಾವೆಲ್ಲ ಲಕ್ಷಣಗಳನ್ನ ನಾವು ಕಾಣಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ದರಿದ್ರ ಲಕ್ಷ್ಮಿ ನಮ್ಮ ಮನೆಯ ಒಳಗಡೆ ಬರಬಾರ್ದು ಅಂದರೆ ಯಾವ ಯಾವ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಜ್ಯೇಷ್ಠ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಬೇರೆ ಯಾರೂ ಅಲ್ಲ, ನಾವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಂತಹ ಮಹಾಲಕ್ಷ್ಮಿ ದೇವಿಯ ಅಕ್ಕ. ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೋ ಅಂಥವರ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿಯ ಪ್ರವೇಶ ಆಗೋದಿಲ್ಲ. ಯಾವ ಮನೆಯಲ್ಲಿ ದಾರಿದ್ರ್ಯ ತುಂಬಿರುತ್ತೋ, ಜ್ಯೇಷ್ಠ ಲಕ್ಷ್ಮಿ ವಾಸ ಮಾಡಿರ್ತಾಳೋ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿಯ ದೇವಿಯ ನಿವಾಸ ಕೂಡ ಖಂಡಿತವಾಗ್ಲೂ ಇರೋದಿಲ್ಲ. ಹಾಗಿದ್ರೆ ಈ ಜ್ಯೇಷ್ಠ ಲಕ್ಷ್ಮಿ ಯಾರ ಯಾರ ಮನೆಯಲ್ಲಿ ಇರ್ತಾಳೆ, ಈ ದಾರಿದ್ರ್ಯ ಲಕ್ಷ್ಮಿ ಮನೆಯಲ್ಲಿ ವಾಸ ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದೆಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರ ಮನೆ ಯಾವಾಗಲೂ ಕೂಡ ನೀಟಾಗಿರುತ್ತೆ ಅಂಥವರ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿಯ ನಿವಾಸ ಇರುತ್ತೆ. ಅದೇ ರೀತಿಯಲ್ಲಿ ಯಾರ ಮನೆ ಯಾವಾಗಲೂ ಗಲೀಜಾಗಿ ಇಟ್ಕೊಂಡಿರ್ತಾರೋ, ಎಲ್ಲಿ ವಸ್ತುಗಳು ಅಲ್ಲಲ್ಲೇ ಬಿದ್ದಿರುತ್ತೆ, ಮನೆ ತುಂಬ ಜಾಡು ಕಟ್ಟಿರುತ್ತೆ, ಒಂಥರ ಮನೆಯಲ್ಲಿ ಕೆಟ್ಟ ವಾಸನೆ, ಕಟ್ಟು ವಾಸನೆ ಕೂಡ ಬರ್ತಾ ಇರುತ್ತೆ, ಇಂಥವರ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಹಾಸಿಗೆಯನ್ನು ನೀಟಾಗಿ ಮಡಚಿ ಮನೆ ಕಸವನ್ನು ಗುಡಿಸಬೇಕು, ಮನೆಯನ್ನು ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಯಾರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ವಾಸ ಮಾಡಿರ್ತಾಳೋ ಅಂಥವರ ಮನೆಯಲ್ಲಿ ಸಮಯ ಪ್ರಜ್ಞೆ ಅನ್ನೋದೇ ಇರಲ್ಲ. ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂತಹ ನಿಯಮ ಅವರಿಗೆ ಇರೋದಿಲ್ಲ. ಏನೋ ಒಂಥರ ಕೆಲಸ ಇರುತ್ತೆ, ಈ ಕೆಲಸ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರ ಮನೆಯಲ್ಲಿ ದರಿದ್ರ ದೇವತೆ ವಾಸವಾಗಿರ್ತಾಳೋ ಅಂಥವರು ಯಥಾರ್ಥವಾಗಿ ಸಮಯವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಫೋನು ಟಿವಿಗೆ ಅಡಿಕ್ಟ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಇನ್ನಿತರ ವ್ಯಸನಗಳನ್ನು ಕೂಡ ರೂಢಿ ಮಾಡ್ಕೊಂಡಿರ್ತಾರೆ. ಮದ್ಯಪಾನ ಸೇವಿಸುವಂಥದ್ದು, ಸ್ಮೋಕಿಂಗ್ ಮಾಡುವಂಥದ್ದು. ಈ ರೀತಿಯಾಗಿ ಮೂರನೇದಾಗಿ ಯಾರ ಮನೆಯಲ್ಲಿ ದರಿದ್ರ ದೇವತೆ ವಾಸ ಮಾಡ್ತಾಳೆ ಅಂತಂದರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟು ಮಾತಾಡಿಸೋದಿಲ್ವೋ, ಅವರನ್ನು ಗೌರವ ರೀತಿಯಲ್ಲಿ ನಡೆಸ್ಕೊಳ್ಳೋದಿಲ್ವೋ ಅಂಥವರ ಮನೆಯಲ್ಲಿ ಕೂಡ ದರಿದ್ರ ದೇವತೆ ವಾಸವಾಗಿರ್ತಾಳೆ. ಹೆಣ್ಣು ಮಕ್ಕಳನ್ನು ಕೆಟ್ಟ ಪದದಲ್ಲಿ ಬೈಯುವಂಥದ್ದು, ಅವರನ್ನು ದೈಹಿಕವಾಗಿ ಹಿಂಸೆ ಕೊಡುವಂಥದ್ದು, ಈ ರೀತಿಯಾಗಿ ಮಾಡುವಂಥವರ ಮನೆಯಲ್ಲೂ ಕೂಡ ದರಿದ್ರ ದೇವತೆ ನೆಲೆಸಿರುತ್ತಾಳೆ. ಆ ಮನೆಯಲ್ಲಿ ಯಾವತ್ತಿಗೂ ಕೂಡ ಮಹಾಲಕ್ಷ್ಮಿಯ ಪ್ರವೇಶ ಅನ್ನೋದೇ ಆಗೋದಿಲ್ಲ. ಇನ್ನು ನಾಲ್ಕನೆಯದಾಗಿ ಯಾವ ಮನೆಯಲ್ಲಿ ಯಾವಾಗಲೂ ಕೂಡ ಪದೇ ಪದೇ ಜಗಳ ಆಡುವಂಥದ್ದು, ಜೋರಾಗಿ ಮಾತಾಡುವಂಥದ್ದು ಈ ರೀತಿ ನಡೀತಾ ಇರುತ್ತೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ್ಯ ದೇವತೆ ವಾಸವಾಗಿರ್ತಾಳೆ. ಒಂದು ಸಲ ದಾರಿದ್ರ್ಯ ದೇವತೆ ಮನೆಯಲ್ಲಿ ನೆಲೆಸಿದ್ಲು ಅಂತಂದರೆ ಈ ಜಗಳಗಳೆಲ್ಲ ಏನಿದೆ ಅದು ಇನ್ನೂ ಕೂಡ ಅತಿರೇಕಕ್ಕೆ ಹೋಗುತ್ತೆ. ಮನೆಯಲ್ಲಿ ಹೆಚ್ಚೆಚ್ಚಿಗೆ ಜಗಳ ಆಗೋದು ಅಥವಾ ಕೂಗಾಡೋದು, ಒಬ್ಬರ ಮೇಲೊಬ್ಬರು ಕೈ ಎತ್ತುವಂಥದ್ದು, ಇದನ್ನೆಲ್ಲ ಕೂಡ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಐದನೇದಾಗಿ ಯಾರು ಪದೇ ಪದೇ ಸಾಲವನ್ನು ತೆಗೆದುಕೊಳ್ತಾ ಇರ್ತಾರೋ, ಯಾರು ಪದೇ ಪದೇ ಹಣವನ್ನು ಲೆಕ್ಕಕ್ಕೆ ಇಡದೆ ವೇಸ್ಟ್ ಖರ್ಚು ಮಾಡ್ತಿರ್ತಾರೋ ಅಂಥವರ ಮನೆಯಲ್ಲೂ ಕೂಡ ದಾರಿದ್ರ್ಯ ದೇವತೆ ವಾಸ ಮಾಡ್ತಾಳೆ. ಇನ್ನು ಕೆಲವರ ಮನೆಯಲ್ಲಿ ನೀವು ಗಮನಿಸಿರಬಹುದು, ಒಂದು ಕಿಟಕಿ ಆಗಲಿ ಬಾಗಿಲಿಗಾಗಲಿ ದಡಾರ್ ಅಂತ ಹಾಕುವಂಥದ್ದು, ಪಾತ್ರೆಗಳನ್ನೆಲ್ಲ ಹಾಗಾಗಿ ಬೀಳಿಸ್ತಾ ಇರುವಂಥದ್ದು, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಅಂಥವರ ಮನೆಯಲ್ಲೂ ಕೂಡ ದರಿದ್ರ ದೇವತೆ ವಾಸ ಮಾಡ್ತಾ ಇರ್ತಾಳೆ. ಹಾಗಾಗಿನೇ ಯಾವಾಗಲೂ ಮನೆಯನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಬೇಕು, ನಿಧಾನವಾಗಿ ಮಾತಾಡಬೇಕು, ಜೋರಾಗಿ ಗಲಾಟೆ ಮಾಡಬಾರ್ದು. ಇನ್ನೊಬ್ಬರ ಮನೆಗೆ ಹೋದಾಗ ಅಷ್ಟೇ ಅವರ ಕಾಲಿಂಗ್ ಬೆಲ್ ಹೊತ್ತುವಾಗಲೂ ಒಂದ್ಸಲ ಹೊತ್ತಿ ಸುಮ್ಮನಾಗುವಂಥದ್ದು, ಅಥವಾ ಬಾಗಿಲು ಬಡಿಯೋದು ಅಷ್ಟೇ ದಬ ದಬ ಅಂತ ಬಡಿಯೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ರಸ್ತೆಯಲ್ಲೂ ಕೂಡ ಹಾರ್ನ್ ಮಾಡುವಾಗಲೂ ಏನೋ ಒಂದೇ ಸಮ ಹಾರ್ನ್ ಮಾಡ್ತಾ ಇರೋದು, ಈ ರೀತಿ ಎಲ್ಲ ಮಾಡಬಾರ್ದು. ಮುಖ್ಯವಾಗಿ ಮನುಷ್ಯನಲ್ಲಿ ತಾಳ್ಮೆ ಇರಬೇಕು. ಯಾರ ಮನೆಯಲ್ಲಿ ತಾಳ್ಮೆ ಅನ್ನೋದು ಇರುತ್ತೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿ ಸದಾ ನೆಲೆಸ್ತಾಳೆ. ಬಹು ಮುಖ್ಯವಾಗಿ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ವೋ, ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋದಿಲ್ವೋ, ದೀಪ ಹಚ್ಚುವಂತಹ ಸಮಯದಲ್ಲಿ ಯಾರ ಮನೆಯಲ್ಲಿ ಮಲ್ಕೊಂಡಿರ್ತಾರೋ ಇಂಥವರ ಮನೆಯಲ್ಲಿ ಕೂಡ ಲಕ್ಷ್ಮಿ ನೆಲೆಸೋದಿಲ್ಲ.
ದಾರಿದ್ರ ಲಕ್ಷ್ಮಿಯ ವಾಸ ಆಗತ್ತೆ. ಆ ಮನೆ ಇನ್ನೂ ದಾರಿದ್ರ ದೇವತೆ ವಾಸವಾಗಿರುವಂತಹ ಮನೆಯಲ್ಲಿ, ಹಾಗೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಮುಖದಲ್ಲಿ ಕೂಡ ಒಂಥರ ಏನೋ ಕಳೆನೇ ಇರೋದಿಲ್ಲ. ಯಾವಾಗಲೂ ಕೂಡ ಸೋರೆ ಮುಖ ಹಾಕ್ಕೊಂಡಿರ್ತಾರೆ, ಕೂದಲೆಲ್ಲ ಕೆದರ್ಕೊಂಡಿರ್ತಾರೆ, ನೋಡೋದಕ್ಕೆ ಒಂಥರ ಅಸಹ್ಯ ಅನ್ನಿಸುತ್ತಾ ಇರುತ್ತೆ. ಇದೆಲ್ಲವೂ ಕೂಡ ದರಿದ್ರ ಲಕ್ಷ್ಮಿ ದೇವತೆಯ ಒಂದು ಲಕ್ಷಣಗಳು ಕೂಡ ಆಗಿರುತ್ತೆ. ಯಾವಾಗಲೂ ಕೂಡ ನಾವು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಆದಷ್ಟು ನಿಧಾನವಾಗಿ ಮಾತಾಡೋದನ್ನು ಕಲಿಬೇಕು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರಬೇಕು. ಹಾಗೂ ಕೂಡ ನಮ್ಮ ಮನೆಯ ದಾರಿದ್ರ ದೇವತೆ ವಾಸವಾಗಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಜ್ಯೇಷ್ಠಲಕ್ಷ್ಮಿಯ ಪೂಜೆಯನ್ನು ಮಾಡಿ ದಾರಿದ್ರ ಲಕ್ಷ್ಮಿ ದೇವತೆಯನ್ನು ಮನೆಯಿಂದ ಹೊರಹಾಕಬೇಕು. ಅದನ್ನು ಈ ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡಬೇಕಾಗತ್ತೆ. ಜ್ಯೇಷ್ಠ ಮಾಸ ಮುಗಿತಾ ಇದ್ದಂಗೆ ನಮಗೆ ಆಷಾಢ ಮಾಸ, ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸದಲ್ಲಿ, ಆಷಾಢ ಮಾಸದಲ್ಲಿ ಸ್ವತಃ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಮನೆಯಲ್ಲಿರುವಂತಹ ದಾರಿದ್ರ ಲಕ್ಷ್ಮಿಯನ್ನು ನಾವು ಮನೆಯಿಂದ ಹೊರಗಡೆ ಹಾಕಬೇಕು. ಈ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಲಕ್ಷ್ಮಿನ ಮನೆಯಿಂದ ಹೊರಗೆ ಕಳಿಸಬೇಕು ಅಂತಂದರೆ ಕೆಲವೊಂದು ವಿಧಿವಿಧಾನಗಳಿಂದ ಪೂಜೆ ಮಾಡಿ ವಿಧಿ ಪ್ರಕಾರನೇ ನಾವು ಜ್ಯೇಷ್ಠಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸಬೇಕಾಗತ್ತೆ. ಯಾವ ರೀತಿ ನಾವು ಜ್ಯೇಷ್ಠಲಕ್ಷ್ಮಿ ಪೂಜೆನ ಮಾಡಬೇಕು ಅನ್ನೋದನ್ನು ಮುಂಬರುವಂತಹ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥವರ ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.